ಸ್ಯಾಂಡಲ್ವುಡ್ ಕಪ್ 2024 ಸೀಸನ್ 1 ಲೋಗೋ ಲಾಂಚ್ ಈವೆಂಟ್ನ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಲಿದ್ದಾರೆ. ಚಿತ್ರರಂಗದ ಗಣ್ಯರು ತಾವೆಲ್ಲರೂ ಕೂಡ ನಲ್ಮೆಯ ಚಪ್ಪಾಳೆಯನ್ನ ನೀಡಬೇಕು. ಸ್ಯಾಂಡಲ್ವುಡ್ ಕಪ್ 2024 ಸೀಸನ್ 1 ಲೋಗೋ ಲಾಂಚ್ ಈವೆಂಟ್ನ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಲಿದ್ದಾರೆ. ಚಿತ್ರರಂಗದ ಗಣ್ಯರು ತಾವೆಲ್ಲರೂ ಕೂಡ ನಲ್ಮೆಯ ಚಪ್ಪಾಳೆಯನ್ನ ನೀಡಬೇಕಾಗಿದೆ. ಸ್ಯಾಂಡಲ್ವುಡ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಒಕ್ಕೂಟದ ಹೂಗುಚ್ಛವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ವೈಸ್ ಪ್ರೆಸಿಡೆಂಟ್ ಆಗಿ ಹೂಗುಚ್ಛವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಯುತ DK ರಾಮಕೃಷ್ಣ, ವೈಸ್ ಕಾರ್ಯದರ್ಶಿ, ಶ್ರೀಯುತ ಇದೀಗ ಸ್ಯಾಂಡಲ್ವುಡ್ ಕಪ್ 2020 ಸ್ಯಾಂಡಲ್ವುಡ್ ಕಲ್ಚರ್ ಆ್ಯಂಡ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಭಾಳ ಒಂದು ಸದುದ್ದೇಶದಿಂದ ನಾವು ಒಂದು ಪ್ರಾರಂಭ ಮಾಡಬೇಕು ಅಂತ ಭಾಳ ಒಂದು 8 ಜನ ಕೂತು ಮೊನ್ನೆ ಒಂದು ವಾಣಿಜ್ಯ ಮಂಡಳಿಯಲ್ಲಿ ನಾವು ಚಲನಚಿತ್ರದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಒಂದು ಮಾಡಿದ್ವಿ. ಆ ಮಾಡೋ ಸಂದರ್ಭದಲ್ಲಿ ನಮಗೆ ಭಾಳಷ್ಟು ಜನ ತಂತ್ರಜ್ಞರು, ಕಲಾವಿದರು, ಆಮೇಲೆ ನಿರ್ಮಾಪಕರು, ವಿತರಕರು, ಒಕ್ಕೂಟದ ಕಾರ್ಮಿಕರೆಲ್ಲರೂ ಬಂದು ಅವತ್ತು ಬಹುಶಃ 1,500 ಜನ ಅವತ್ತು ಆ ಕಾರ್ಯಕ್ರಮಕ್ಕೆ ಒಂದು ಪುಣ್ಯವಾದ ಕಾರ್ಯಕ್ರಮ ಬಂದಿದ್ದರು. ಅವತ್ತು ನಾವೆಲ್ಲ ಥರದ ವ್ಯವಸ್ಥೆಗಳನ್ನು ಮಾಡಿದಾಗ ಅವತ್ತು ಹೆಲ್ತ್ ಕ್ಯಾಂಪ್ನಲ್ಲಿ ಮುಖ್ಯವಾಗಿ ಹಾರ್ಟ್ ಪೇಷಂಟ್ಗಳಿಗೆ ಅವರಿಗೆ ಬೇಕಾದಂಥ ಸೌಲಭ್ಯ ಕೊಡಬೇಕು ಅಂತ ಒಂದು ಪ್ರಾಯೋಗಿಕವಾಗಿ ಮಾಡಿದಾಗ ಬಹುಶಃ ಒಂದು 6-7 ಜನಕ್ಕೆ ಆಪ್ರೇಷನ್ಗಳು ಮಾಡುವಂಥ ವ್ಯವಸ್ಥೆ ಅವತ್ತಾಯಿತು. ಆಮೇಲೆ ಬ್ಲಡ್ಡು, BP, ಶುಗರು, ಬೋನ್ ಕ್ಯಾನ್ಸರು, ಆಮೇಲೆ ಇನ್ನಿತರ ಸಣ್ಣ ಸಣ್ಣ ಕಾಯಿಲೆಗಳಿಗೆಲ್ಲ ಮಾಡಿದಾಗ ಆಮೇಲೆ ಕಿವಿ ಕೇಳಿದವರಿಗೆ ಇನ್ಸ್ಟ್ರುಮೆಂಟೇಷನ್ ಇರಲಿಲ್ಲ, ತುಂಬ ಜನ ನಡೆಯೋಕ್ಕಾಗಲ್ಲ, ಭಾಳ ಜನ ಸ್ಪಂದಿಸಿದ್ರು. ಇಂಥ ಕಾರ್ಯಕ್ರಮ ಮಾಡೋದು ಭಾಳ ವರ್ಷಗಳ ನಂತರ ಇಂಥ ಒಂದು ಕಾರ್ಯಕ್ರಮ ಮಾಡಿದಾಗ ಆ ಒಂದು ಕಾರ್ಯಕ್ರಮದಲ್ಲಿ ಬಂದುಕೊಂಡ ಪ್ರತಿಕ್ರಿಯೆ ನೋಡಿದಾಗ ನಮಗೆ ನಾವೇನು ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದಾಗ ಏನೋ ಒಂದು ಸಹಾಯ ಮಾಡಬೇಕು. ಡಿಸರ್ವ್ಡ್ ಪೂರ್ವನಿಗೆ ಯಾರು ನಿರ್ಮಾಪಕರು, ವಿತರಕರಿರ್ಬೋದು, ನಮ್ಮ ಮುಖ್ಯವಾಗಿ ನಮ್ಮ ವಾಣಿಜ್ಯ ಮಂಡಳಿ ಇರುವಂಥ ಎಲ್ಲ ವಾಣಿಜ್ಯ ಮಂಡಳಿ ಇರ್ಬೋದು, ಚಿತ್ರರಂಗದಿರ್ಬೋದು, ಕಾರ್ಮಿಕರಿರ್ಬೋದು, ಛಾಯಾಗ್ರಾಹಕರಿರ್ಬೋದು, ಎಲ್ಲ ತಂತ್ರಗಳು, ಚಿತ್ರರಂಗದ ಎಲ್ಲ ಅಂಗಸಂಸ್ಥೆಗಳು ಸಹಾಯ ಮಾಡಬೇಕು ಅಂತ ಒಂದು ಮೂಲ ಉದ್ದೇಶ ಇಟ್ಕೊಂಡು ಮಾಡಿದಾಗ ಭಾಳಷ್ಟು ಕಲಾವಿದರಿಗೆ ನಾವು ಹೋಗಿ ಕೇಳ್ಕೊಂಡಾಗ ಪ್ರತಿಯೊಬ್ಬರು ಕೂಡ ಸಕಾರಾತ್ಮಕ ಸ್ಪಂದಿಸಿದ್ರು. ಮುಖ್ಯವಾಗಿ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಇದು ಕಾರ್ಯಕ್ರಮ ಬರಲೇಬೇಕಾಗಿತ್ತು. ನಾನು ಅವ್ರ ಮನೆಯಿಂದ ಈಗ ತಾನೇ ಬಂದೆ, ಹೇಳಿದ್ರು ಮುಖ್ಯವಾಗಿ ಬರಬೇಕಾಗಿತ್ತು. ಅವರು ನಾನು ನೋಡಿದಾಗೆ ಆ ಸೋಫಾದ ಮಲಗಿದ್ರು, ಹುಷಾರಿರಲಿಲ್ಲ ಅವರಿಗೆ. ಅವ್ರು ನೋಡ್ಕೊಂಡು ಬಂದಮೇಲೆ ಅವರು ಶ್ರೀಮತಿಯವರು ಹೇಳಿದ್ರು, ನೋಡಿ ಈ ಸ್ಥಿತಿಯಲ್ಲಿ ಹೆಂಗೆ ಕರ್ಕೊಂಡು ಹೋಗ್ತೀರ ಅಂತ. ನಾನೇ ಬೇಡ ಅಂತ ಹೇಳಿದೆ. ಸರ್ ನಿಮ್ಮ ಮುಂದಿನ ಕಾರ್ಯಕ್ರಮ ನಮ್ಮ ಲೋಗೋ ಲಾಂಚು ಏನು ಈ ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಲಿ, ಬಂದಿರೋದಂತೆಲ್ಲ ಈ ಶುಭಾಶಯ ಹೇಳಿ ಅಂತ ಹೇಳ್ಕೊಡ್ತಿದ್ರು. ಅವರು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡ್ಬಿಟ್ಟು ಪ್ರತಿಯೊಂದು ಇದಕ್ಕೆ ನಾನು ಸ್ಪೋರ್ಟ್ಸು ಆಡ್ತೀನಿ ಅಂತೇಳಿ ನಮಗೆ ಒಂದು ಶುಭಾಶಯಗಳನ್ನು ಕೋರಿ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅಂತ ಒಂದು ಒಳ್ಳೆಯ ವಿಷನ್ ಹಿಡ್ಕೊಂಡು ಮಾಡಿರುವಂಥದ್ದು ಇದು ಆರ್ಗನೈಸೇಷನ್ನು. ಏನಂದರೆ ನಾಟ್ ಓನ್ಲಿ ನಾವು ಏನೋ ಒಂದು ಕ್ರೀಡಾ ಮನೋಭಾವದಿಂದ ನಮ್ಮಲ್ಲಿ ಕ್ರೀಡೆಗಳನ್ನು ಮಾಡಿ ಭಾಳಷ್ಟು ಜನರಿಗೆ ಸಹಾಯ ಮಾಡುವಂಥ ಒಂದು ಒಳ್ಳೆಯ ವಿಷನ್ಸ್ ಇಟ್ಟಿದ್ದೀವಿ. ವಿಷನ್ ನಾನು ಈಗಲೇ ಪ್ರಾರಂಭಿಕವಾಗಿ ನಾನು ಅದು ಮಾಡ್ತೀನಿ, ಇಷ್ಟು ಮಾಡ್ತೀವಿ, ಏನೋ ಒಂದು ಡ್ರಾಮೆಟಿಕ್ಕಾಗಿ ಹೇಳ್ಬಿಟ್ಟು ಮಾಡೋಕ್ಕೆ ಉದ್ದೇಶ ನಮಗಿಲ್ಲ. ಕಂಟಿನ್ಯೂ ಇದು ಮೂರು ಉದ್ದೇಶ ಇರೋದು, ವಿ ವಾಂಟ್ ಟು ಹೆಲ್ಪ್ ಡಿಸರ್ವ್ಡ್ ಪೂರ್ ಪೀಪಲ್ ಇರೆಸ್ಪೆಕ್ಟಿವ್ ಆಫ್ ಹೇಳೋದು ಎಲ್ಲ ವಲಯದ ನಮ್ಮ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟವರಿಗೆಲ್ಲ ಸಹಾಯ ಮಾಡ್ಕೊಂಡು ಉದ್ದೇಶ ಇಟ್ಕೊಂಡೇ ಮಾಡಿರೋದು. ಅದಕ್ಕೆ ತನ್ನೆಲ್ಲ ಸಹಕಾರ, ಮುಖ್ಯವಾಗಿ ಕಲಾವಿದರ ಸಹಕಾರ ಭಾಳ ಬೇಕು. ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಸರ್ಕಾರದಲ್ಲೂ ಕೂಡ ನಾವು ಈ ಗಮನ ತರುವಂಥ ಕೆಲಸ ಮಾಡಿದ್ದೀವಿ. ಭಾಳಷ್ಟು ಸಮಸ್ಯೆಗಳು ಕೂಡ ಇದೆ ಇಂಡಸ್ಟ್ರಿನಲ್ಲಿ. ಈಗ ನಮ್ಮ ಚಿತ್ರೋದ್ಯಮ ಡೇ ಬೈ ಡೇ ಈಗ ಬಂದಿರೋ 2 ಸಿನಿಮಾಗಳು ಕೂಡ ಚೆನ್ನಾಗಿ
ಚೆನ್ನಾಗಿ ನಡೀತಾ ಇರೋದು ಒಂದು ಒಳ್ಳೆ ಆಶಾದಾಯಕವಾದ ವಾತಾವರಣ. ಇಂಥ ಸಂದರ್ಭಗಳಲ್ಲಿ ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ನಿರ್ಮಾಪಕ ಸಂಘ ಒಂದು ಕಟ್ಟಡದ ಪ್ರಾರಂಭೋತ್ಸವದಲ್ಲಿ ಮುಖ್ಯಮಂತ್ರಿಗಳು ಕೂಡ ಅವತ್ತು ಬಹುಶಃ ಚಿತ್ರರಂಗದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ 2.5 hours ಕಾಲ ಅಲ್ಲಿದ್ದಾಗ ನಾನು ಹೇಳಿದ್ವಿ, ಭಾಳಷ್ಟು ಸಮಸ್ಯೆಗಳಿದೆ ಇಂಡಸ್ಟ್ರಿದಲ್ಲಿ. ಆಮೇಲೆ ಪರ್ಟಿಕ್ಯುಲರ್ ಕಾರ್ಮಿಕ ವಲಯಗಳಿಗೆ ಆಗಲಿ, ಅವರಿಗೆ ಒಂದು ಮೂಲ ಒಂದು ವಸತಿ ಕೊಡೋದಾಗಲಿ, ಮೂಲಭೂತ ಸೌಕರ್ಯ ಕೊಡೋದು ವಿಚಾರ ಆಗಲಿ, ಚಿತ್ರರಂಗದಲ್ಲಿ ಯಾಕೆ ಸಿನಿಮಾ ರಂಗದಲ್ಲಿ ಇವತ್ತು ಏನು ನಮ್ಮ ಚಿತ್ರಮಂದಿರಗಳ ಸಮಸ್ಯೆಗಳೆಲ್ಲ ಹೇಳಿದಾಗ ಒಂದು 2 ಗಂಟೆ ಕೊಡ್ತೀವಿ. ಮುಖ್ಯವಾಗಿ ಆರೋಗ್ಯದ ಸಮಸ್ಯೆ ಬಗ್ಗೆ ಅಂತ ಕೇಳಿದ್ರು. ನಮ್ಮ ದಿನೇಶ್ ಗುಂಡೂರಾವ್ ಕೂಡ ಬಂದಿದ್ದರು, ರಾಮಲಿಂಗಡ್ಡಿ ಅವರು ಬಂದರು. ಅದಕ್ಕೆ ಇದನ್ನು ಬೇರೆ ಥರ ಮಾಡಬೇಕು ಅನ್ನೋ ವಿಷನ್ ಹಿಡ್ಕೊಂಡು ನಾವೆಲ್ಲ ಒಟ್ಟಿಗೆ ಸೇರಿಬಿಟ್ಟು ಒಂದು ದೊಡ್ಡ ಸಂಸ್ಥೆ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ನಿರಂತರವಾಗಿರುತ್ತೆ ಅಂತ ನಂಬಿಕೆ ಮೇಲೆ ನಾವು ಇದನ್ನು ಕೇಳಿಕೊಂಡಾಗ ಭಾಳ ಜನ ಭಾಳ ಪಾಸಿಟಿವ್ ಆಗಿ ನಾವು ರೆಸ್ಪಾನ್ಸ್ ಕೊಟ್ಟಾಗ ನಮಗೆ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಇದು ಮೊದಲನೇ ಅಧ್ಯಾಯದ ಬಿಗಿನಿಂಗ್ ಇದೆ, ಇದು ಓನ್ಲಿ ಬಿಗಿನಿಂಗ್. ಧನ್ಯವಾದಗಳು. ಹಾಗೆ ಸ್ಯಾಂಡಲ್ವುಡ್ ಅಂತ ಹೇಳಿದ ಕೂಡಲೇ ನಮ್ಮ ಚಂದದ ಇವರಿಗೆ ಹೂಗುಚ್ಛವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಒಂದು ಗೆಟ್ ಟುಗೆದರ್ ರೀತಿ ನಮಗೆ ಕಾಣಿಸ್ತಿದೆ. ಯಾಕಂದ್ರೆ ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಯಾಕಂದ್ರೆ ಎಲ್ರಿಗೂ ಗೊತ್ತು ಸಿನಿಮಾ ಅಂತ ಹೇಳಿದ ಕೂಡಲೇ ಅಲ್ಲಿ ಸಿನಿಮಾ ಅಂತ ಹೇಳಿದ ಕೂಡಲೇ ಇಲ್ಲಿ ಲಾಗಿನ್ ಲಾಗೌಟ್ ಇರೋದಿಲ್ಲ. ಕೆಲವು ಕಡೆ ನಾವು ಹೋಗಿ ಬ್ಯಾಂಕಲ್ಲಿ ಲೋನ್ ಕೇಳಿದ್ರು ಕೂಡ ಪೇ ಸ್ಲಿಪ್ ಇಲ್ಲದೆ ಲೋನೇ ಕೊಡೋದಿಲ್ಲ ಅನ್ನೋ ಕಾಲದಲ್ಲಿದ್ದೀವಿ. ಅಂಥ ಕಲಾವಿದರು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಸ್ಟ್ರಗಲ್, ಆ ಜರ್ನಿ ಹೇಗಿರುತ್ತೆ ಅಂತ. ಬಿಡುವಿಲ್ಲದ ಸಮಯ ದುಡಿತಿರ್ತಾರೆ, ಹಗಲು ಅನ್ನೋದಿಲ್ಲ, ರಾತ್ರಿ ಅನ್ನೋದಿಲ್ಲ. ಇವೆಲ್ಲದರ ಮಧ್ಯೆ ನಮ್ಮ ಕರೆಗೆ ಓಗೊಟ್ಟು ಇವತ್ತು ಇಲ್ಲಿಗೆ ಬಂದಿರುವಂಥ ಎಲ್ಲ ನಾಯಕ ನಟರಿಗೆ ಕೂಡ ಲೋಗೋ ಲಾಂಚನ್ನು ನೀವನ್ಸ್ತೆ ಹೇಳಬೇಕು. ಯಾರಾದರೂ ಒಬ್ರು ಎಲ್ಲರೂ ಸೇರಿ ಒಟ್ಟಿಗೆ ಹೇಳ್ಬಿಡಿ. ಸರ್, ಇನ್ನೂ ಕಾರ್ಯಕ್ರಮ ಇದೆ. ಕಳೆದ 3 ತಿಂಗಳ ಹಿಂದೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ವೈದ್ಯಕೀಯ ತಪಾಸಣೆ ಶಿಬಿರವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಬಂದಂಥವ್ರನ್ನ ನೋಡಿ ನಮ್ಮೆಲ್ಲರಿಗೂ ಅನ್ನಿಸ್ತು, ನಾವು ಚಿತ್ರರಂಗಕ್ಕೆ ಏನಾದರೂ ನಾವು ಕೊಡುಗೆಯನ್ನು ಕೊಡಲೇಬೇಕು, ಸಹಾಯ ಮಾಡಲೇಬೇಕು ಇಂಥವ್ರಿಗೆ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂತು. ನಿರೂಪಕಿ ಸಹೋದರಿ ಮಾತನಾಡುವಾಗ ಕಲಾವಿದರ ಮಕ್ಕಳಿಗೆ ಅಂತ ಹೇಳಿದರು. ದಯವಿಟ್ಟು ಅದಾಗಲೇ ನಮ್ಮ ಅಧ್ಯಕ್ಷರು ಅದನ್ನು ತಿದ್ದುಪಡಿ ಮಾಡಿದ್ದಾರೆ. ಇಡೀ ಚಿತ್ರೋದ್ಯಮಕ್ಕೆ ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಇಂತಹ ಎಲ್ಲರಿಗೂ ಕೂಡ ಕಷ್ಟದಲ್ಲಿರೋವಂಥವ್ರಿಗೆ ನಾವೆಲ್ಲವನ್ನೂ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಮುಂದಿನ ದಿನಗಳು ಆಲೋಚನೆ ಮಾಡೋಣ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ
ನಾವು ಅಲ್ಪ ಸ್ವಲ್ಪ ಸಹಾಯವನ್ನು ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅದನ್ನು ಈ ಕ್ರೀಡೆ ಮುಖಾಂತರ, ಯಾಕೆಂತ ಹೇಳಿದ್ರೆ ಅನೇಕ ಜನ ಅನೇಕ ರೀತಿ ಮಾತನಾಡ್ತಾರೆ, ಅದು ಸಹಜ, ಎಲ್ಲೂ ಕೂಡ ಸಹಜ, ಅದು ಮಾತನಾಡ್ತಾರೆ. ಆದರೆ ಉದ್ದೇಶ ಒಳ್ಳೆಯದಿದೆಯಲ್ಲ, ನಿಮ್ಮ ಗುರಿ ಒಳ್ಳೆಯದಿದೆಯಲ್ಲ, ಸಾಕಷ್ಟು ಅದನ್ನು ಇಟ್ಕೊಂಡು ನೀವು ಮುಂದುವರಿರಿ. ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೀವಿ. ಭಾಳಷ್ಟು ಜನ ನಾನು ನೋಡಿದ್ದೀನಿ ಚಿತ್ರರಂಗದಲ್ಲಿ. ನಾನು ಯಾವುದೋ ಒಂದು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೆ, ಸುಮಾರು ಶ್ರುತಿ ಮೇಡಮ್ ಇದ್ದಾರಾ, ತಾರ ಮೇಡಮ್ ಇದ್ದಾರಾ, ಅವರೆಲ್ಲ ಗಮನಿಸಬೇಕಾಗಿತ್ತು. ಸುಂದರರಾಜು ಕೂಡ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ, ಸುಮಾರು 315 ಚಿತ್ರಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಮಾಹಿತಿ ನನಗೆ. ಉಮೇಶ್, ಹಾಸ್ಯನಟ ಉಮೇಶ್ ಅವರು ಒಂದು ಆಟೋದಲ್ಲಿ ತನ್ನ ಮಗಳನ್ನ ಕರ್ಕೊಂಡ್ಬಂದು ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಅದನ್ನೆಲ್ಲ ನೋಡಿದಾಗ ಮನಸ್ಸಿಗೆ ಬಹಳ ಕಷ್ಟ ಆಗುತ್ತೆ. ಇಷ್ಟೇನಾ ನಮ್ಮ ಚಿತ್ರರಂಗ? ಭಾಳಷ್ಟು ನೋವುಗಳನ್ನು ಆ ಸಂದರ್ಭದಲ್ಲಿ ನಾವು ಅನುಭವಿಸ್ತೀವಿ, ನೋಡಿದ್ದೀವಿ, ಕಂಡಿದ್ದೀವಿ, ಕೇಳಿದ್ದೀವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ನಿರ್ಮಾಪಕರ ಸಂಘವನ್ನು ಪ್ರಾರಂಭ ಮಾಡೋ ಒಂದು ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಅವ್ರ ಮುಂದೆ ಇಟ್ಟು ಅವರು ಸ್ಪಂದಿಸಿದ್ರು. ಸುಮಾರು ನಮ್ಮ ಅಧ್ಯಕ್ಷ ಹೇಳಿದಾಗ 2.5 ಗಂಟೆಗಳ ಕಾಲ ನಮ್ಮ ಜೊತೆ ಇದ್ದರು, ಕಷ್ಟ ಸುಖ ಎಲ್ಲವನ್ನ ಕೇಳಿದ್ರು. ಒಂದು ಮಾತು ಹೇಳಿದ್ರು, ಇಷ್ಟೆಲ್ಲ ಇದೆ ನನಗೆ ಗೊತ್ತು, ಯಾಕೆ ಅಂತ ಹೇಳಿದ್ರೆ ಇವತ್ತೇನಾದರೂ ಚಿತ್ರರಂಗದಲ್ಲಿ ನಮಗೇನಾದರೂ ಅಲ್ಪ ಸ್ವಲ್ಪ ಸಹಾಯ ಪಡೆದಿದ್ದರೆ ಅದು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರುವಂಥ ಹೆಮ್ಮೆಯಿಂದ ಹೇಳ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ 100% ತೆರಿಗೆ ವಿನಾಯಿತಿಯನ್ನು ಕೊಟ್ಟಂಥವ್ರು ಅವರು. 200 ಚಿತ್ರಗಳಿಂದ 225 ಚಿತ್ರಗಳಿಗೆ ಸಬ್ಸಿಡಿ ಹೆಚ್ಚಿದ್ದವರು. ಇದೆಲ್ಲವನ್ನು ಕೂಡ ನಾವು ಕಣ್ಮುಂದೆ ನೋಡಿದ್ದೀವಿ. ಹಾಗಾಗಿ ನಿಮಗೆ 2 ಗಂಟೆಗಳ ಕಾಲ ಪ್ರತ್ಯೇಕವಾಗಿ ನಿಮ್ಮನ್ನು ಕರೆಸಿ ಮಾತನಾಡ್ತೀನಿ ಇಡೀ ಚಿತ್ರೋದ್ಯಮನ ಅಂತ ಹೇಳಿದಾಗ ನಮಗೆಲ್ಲರೂ ಖುಷಿ ಆಯಿತು. ಆದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ನೋಡಿದಾಗ ನಾವು ಅವರನ್ನು ಭೇಟಿ ಆಗಲಿಕ್ಕಾಗಿಲ್ಲ. ಸದ್ಯದಲ್ಲೇ ಭೇಟಿ ಆಗ್ತೀವಿ. ಸದ್ಯದಲ್ಲೇ ಭೇಟಿಯಾಗಿ ಸಮಸ್ಯೆಗಳನ್ನು, ಬೇಕಾದಷ್ಟು ಸಮಸ್ಯೆಗಳಿದೆ, ಅದೆಲ್ಲವನ್ನು ಅವ್ರ ಮುಂದೆ ಇಡ್ತೀವಿ. ಹಾಗಾಗಿ ಇವತ್ತು ನಾವು ಈ ಕ್ರೀಡೆ, ಬಹುಶಃ ಈ ಕ್ರೀಡೆ ಇದೆಯಲ್ಲ, ಇದು ಎಲ್ಲ ವೈಮನಸ್ಸನ್ನು ಮರೆತು, ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲ ಒಟ್ಟಾಗಿ ಒಂದು ವೇದಿಕೆಯಲ್ಲಿ ಸೇರುವಂಥ ಒಂದು ಕ್ರೀಡೆ ಇದು. ಇದು ಎಲ್ಲರನ್ನೂ ಒಗ್ಗೂಡಿಸುತ್ತೆ. ಹಾಗಾಗಿ ಇದು ಕ್ರೀಡೆ ಮುಖಾಂತರ ಇವತ್ತು ಸಮಾಜ ಸೇವೆಯನ್ನು ನಮ್ಮ ಕಲಾವಿದರು ಮತ್ತು ತಂತ್ರಜ್ಞರು ಇವರೆಲ್ಲರಿಗೂ ಕೂಡ ಸ್ಪಂದಿಸಬೇಕು ಅಂತ ಹೇಳಿಬಿಟ್ಟು ನಮ್ಮ ಗಣೇಶ್ ವಿಶೇಷವಾಗಿ ಅವರು ಮತ್ತು ನಮ್ಮ ಅಧ್ಯಕ್ಷರು, ನಾನು ಕೂಡ ಸೇರಿ, ಬಾಮಾರಿಸ್ ಎಲ್ಲರೂ ಇದ್ದಾರೆ, ಪ್ರವೀಣ್ ಅವರು ಎಲ್ಲರೂ ಇದ್ದಾರೆ, ನಮ್ಮ ಜಯಸಿಂಹ ಮುಸ್ರಿ ಅವರು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ಎತ್ತರದ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅನ್ನೋ ಆಸೆ ನಮಗೆಲ್ಲರಿಗೂ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಇವತ್ತು ನಮಗೆ ಹೇಳಿದರು, ಸುರೇಶ್ ಅವರು ಮಾತನಾಡುವಾಗ ಒಂದು ಮಾತನ್ನು ಹೇಳಿದರು, ನೀವು ಕಲಾವಿದರು, ನೀವು ಸ್ಪಂದಿಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಕೊಡಬಲ್ಲ. ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಒಂದು ಹೋರಾಟ ಆಗಿರ್ಬೋದು ಅಥವಾ ಸಮಾಜ ಸೇವೆ ಆಗಿರ್ಬೋದು, ಒಂದು ಕರೆಯನ್ನು ಕೊಟ್ಟರೆ ಅವರ ಮುಂದಾಳತ್ವದಲ್ಲಿ ಇಡೀ ಚಿತ್ರೋದ್ಯಮ ಒಂದಾಗಿ ಸೇರ್ತಾ ಇತ್ತು. ಇವತ್ತು ನಮ್ಮ ಜೊತೆ ರಾಜ್ಕುಮಾರ್ ಇಲ್ಲ, ವಿಷ್ಣುವರ್ಧನ್ ಇಲ್ಲ, ಅಂಬರೀಷ್ ಅವರಿಲ್ಲ. ಇವರೆಲ್ಲರನ್ನ ಕಳ್ಕೊಂಡು ಇವತ್ತು ನಮ್ಮ ಚಿತ್ರರಂಗ ಬಡವಾಗಿದೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನಮಗೆ ಎಲ್ರಿಗಿಂತ ಹೆಚ್ಚಾಗಿ ಈ ಮುಂದಾಳತ್ವವನ್ನು ವಹಿಸಿದಿರಲ್ಲ, ನಿಮಗೆ ನಾನು ಒಂದು ಕಿವಿ ಮಾತನ್ನು ಹೇಳ್ತೀನಿ. ಇದೆಲ್ಲೂ ಬರುತ್ತೆ, ದಯಮಾಡಿ ಅಪಾರ್ಥ ಮಾಡ್ಕೊಬಿಡಿ. ಇದೆಲ್ಲೂ ಬರುತ್ತೆ, ಟೀಕೆ ಟಿಪ್ಪಣಿಗಳು ಬರುತ್ತೆ. ಅದನ್ನು ಎದುರಿಸೋದೇ ಮನುಷ್ಯ. ಧೈರ್ಯವಾಗಿ ನಿಮ್ಮ ಗುರಿ ಏನಿದೆ ಅದನ್ನು ಮುಟ್ಟೋದಂಥ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮಾಡಿ. ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. ಯಾಕೆಂತ ಹೇಳಿದ್ರೆ ಚಿತ್ರೋದ್ಯಮ ಅಂತ ಹೇಳಿದಾಗ ಇಲ್ಲಿ ನಾನು ಬೇರೆ, ನೀನು ಅದು ಯಾರೂ ಇಲ್ಲ, ನಾವೆಲ್ಲ ಒಂದು. ಅದನ್ನು ನಮಗೆ ರಾಜ್ಕುಮಾರ್ ಅವರು ಆ ಒಂದು ಆದರ್ಶಗಳನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಅವರ ಆದರ್ಶಗಳನ್ನು ನಾವು ಮುಂದಿಟ್ಕೊಂಡು ಮುಂದಿನ ಗುರಿಯನ್ನು ತಲುಪುವಂಥ ಕೆಲಸವನ್ನು ಮಾಡೋಣ. ಇವತ್ತು ಏನು ಈ ಒಂದು ಸ್ಯಾಂಡ್ಲ್ವುಡ್, ಬಹುಶಃ ನಮ್ಮ ಮಹೇಶ್ ಅವರು ಹೈದರಾಬಾದ್ನಿಂದ ಬಂದಿದ್ದಾರೆ, ನಮಗೆ ಭಾಳ ಸ್ನೇಹಿತರು. ಅವರು ಒಂದು ಮಾತು ಹೇಳಿದ ತಕ್ಷಣ ನಿಮ್ಮ ಜೊತೆ ನಾನು ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರಲ್ಲ, ಅದು ದೊಡ್ಡತನ. ಹಾಗಾಗಿ ಮತ್ತೊಮ್ಮೆ ಇಲ್ಲಿ ಬಂದಿರೋಂಥ ಎಲ್ರಿಗೂ ಶುಭವನ್ನು ಹಾರೈಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.
And the captain is Ajay Rao. Give a big round of applause. ಓಕೆ, ಸೊ ಗಂಧದ ಗುಡಿ ಗ್ಯಾಂಗ್ಸ್ನ ಕ್ಯಾಪ್ಟನ್ very ಆಗಿ ಅಜಯ್ ರಾವ್ ಅವರು ಆಯ್ಕೆಯಾಗಿದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ನಮ್ಮ ಕನ್ನಡ ಚಿತ್ರರಂಗದ ನಿರ್ಮಾಪಕರು ಎಲ್ಲರೂ ಸೇರಿಕೊಂಡು ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು ಹಮ್ಮಿಕೊಂಡಿದ್ದಾರೆ. ಆ್ಯಂಡ್ ಈ ಟೂರ್ನಮೆಂಟಿಂದ ಬಹಳ ಒಳ್ಳೆಯ ಉದ್ದೇಶ ಇದೆ. ಎಲ್ಲರೂ ಸೇರಿಕೊಂಡು ವಿತರಕರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಮೀಡಿಯಾದವರು, ಎಲ್ಲ ಆರ್ಟಿಸ್ಟ್ಗಳು, ನಿರ್ಮಾಪಕರು ಸೇರಿಕೊಂಡು ಒಟ್ಟಾಗಿ ಒಂದು ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿಯಿಂದ ಈ ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು ಆಯೋಜಿಸಿದ್ದಾರೆ. ಆ್ಯಂಡ್ ಈ ಟೂರ್ನಮೆಂಟ್ ಸೆಪ್ಟೆಂಬರ್ 28 ಮತ್ತು 29ನೇ ತಾರೀಕು ನಡೆಯಲಿದೆ. ಇದರಲ್ಲಿ ಒಂದು ತಂಡಕ್ಕೆ ನಾನು ಮುಖ್ಯವಾಗಿ ವಹಿಸಿ ಕ್ಯಾಪ್ಟನ್ಶಿಪ್ಪನ್ನು ತಗೊಂಡಿದ್ದೀನಿ. ತಾವೆಲ್ಲರೂ ಬನ್ನಿ. ಸೊ ಎಲ್ರಿಗೂ ಒಳ್ಳೆಯದಾಗಿ ಆಲ್ ದಿ ಬೆಸ್ಟ್. ಸೊ ಎಸ್, ಸೆಕೆಂಡ್ ಟೀಮ್ ಯಾವ ಶ್ರೀನಗರ್ ಕಿಟ್ಟಿ. ಸೂಪರ್, ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀನಗರ ಕಿಟ್ಟಿ ಅವರು ಸೂರ್ಯವಂಶ ಸ್ಕ್ವಾಡ್ನ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದೀರಾ, ಅಭಿನಂದನೆಗಳು. ಮೊದಲನೇದಾಗಿ ಬರೋ ತಿಂಗಳು ಸೆಪ್ಟೆಂಬರ್ 28, 29 ನಡೀತಾ ಇದೆ. ಒಟ್ಟು ಒಂದು 10 ತಂಡಗಳಿದ್ದಾವೆ. ಅದರಲ್ಲಿ ಒಂದು ತಂಡಕ್ಕೆ ನಾನು ಕ್ಯಾಪ್ಟನ್ ಆಗಿದ್ದೀನಿ. ಚಿತ್ರರಂಗದ ಎಲ್ಲ ನನ್ನ ಮಿತ್ರರು, ಆತ್ಮೀಯರು, ಗೆಳೆಯರೆಲ್ಲ ಸೇರಿ ಈ ಸ್ಯಾಂಡಲ್ವುಡ್ ಕಪ್ ಆಡ್ತಾ ಇದ್ದೀವಿ. ಬನ್ನಿ, ಎಲ್ಲರೂ ಒಂದಾಗೋಣ. ಕ್ರೀಡೆ ಜೊತೆಗೆ ನಮ್ಮ ಮನೆಗಳ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋಣ. ನಮಸ್ಕಾರ. ಮಂಡ್ಯದ ಗಂಡು, ಅವ್ರ ಟೀಮ್ಗೆ ಹೋಗುವಂಥ ಗಂಡು ಯಾರು ಅನ್ನೋದನ್ನು ನೋಡೋಣ. The captain is Vasishtha Simha. ಓ ಸೂಪರ್, ವಸಿಷ್ಠ ಸಿಂಹ ಅವರಿಗೆ ಅಭಿನಂದನೆಗಳು. ಬ್ಯಾಡ್ಮಿಂಟನ್ ಕಪ್ 2024 ಮುಂದಿನ ತಿಂಗಳಲ್ಲಿ ಸ್ಯಾಂಡಲ್ವುಡ್ ಬ್ಯಾಡ್ಮಿಂಟನ್ ಕಪ್ನ ಟೂರ್ನಮೆಂಟ್ ಇರುತ್ತೆ. ಈ ಟೂರ್ನಮೆಂಟಲ್ಲಿ ಒಂದು ತಂಡಕ್ಕೆ ನಾನು ನಾಯಕನಾಗಿ ಪಾರ್ಟಿಸಿಪೇಟ್ ಮಾಡ್ತೀನಿ. ತಾವೆಲ್ಲರೂ ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ. ಈ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದ ಯಶಸ್ಸು ಸಿಗಬೇಕು. ಈ ಯಶಸ್ಸಲ್ಲಿ ನಾವೆಲ್ಲರೂ ಪಾಲ್ಗಾರರಾಗಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. So let's celebrate sports, let's celebrate singing. ಪೃಥ್ವಿ ಅಂಬರ್ ಅವರು. ಪೃಥ್ವಿ ಅಂಬರ್ ಅವರೆಲ್ಲ ಇದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕು. ಕಂಗ್ರ್ಯಾಚುಲೇಷನ್ಸ್. ಆಯ್ಕೆಯಾಗಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್. ಸೆಪ್ಟೆಂಬರ್ 28 ಮತ್ತು 29ನೇ ತಾರೀಕು ಕೋರಮಂಗಲದ ಇಂಡೋರ್ ಸ್ಟೇಡಿಯಮಲ್ಲಿ ಈ ಒಂದು ದೊಡ್ಡ ಟೂರ್ನಮೆಂಟ್ ನಡೆಯಲಿದೆ. ಕನ್ನಡದ ಚಿತ್ರರಂಗದ ಎಲ್ಲ ಕಲಾವಿದರು, ಎಲ್ಲ ತಂತ್ರಜ್ಞರು ಒಂದೇ ವೇದಿಕೆಯಲ್ಲಿ ಒಗ್ಗಟ್ಟಾಗಿ ನಿಂತು ಈ ಒಂದು ಟೂರ್ನಮೆಂಟನ್ನು ಆಡಲಿದ್ದಾರೆ. ಈ ಒಂದು ಟೂರ್ನಮೆಂಟಲ್ಲಿ ಯಾರು ವಿನ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದರಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಒಗ್ಗಟ್ಟಂತೂ ವಿನ್ ಆಗುತ್ತೆ ಅನ್ನೋದು ಗ್ಯಾರಂಟಿ. ಸೊ ಹಾಗಾಗಿ ಸ್ಯಾಂಡಲ್ವುಡ್ ಕ್ರೀಡೆ ಮತ್ತು ಸಾಂಸ್ಕೃತಿಕ ಒಕ್ಕೂಟದ ಎಲ್ಲ ಸದಸ್ಯರಿಗೆ ಆಲ್ ದಿ ವೆರಿ ಬೆಸ್ಟ್. ಈ ಒಂದು ಟೂರ್ನಮೆಂಟ್ ತುಂಬ ದೊಡ್ಡ ಸಕ್ಸಸ್ ಆಗಲಿ. ನಾನು ಕೂಡ ಈ ಒಂದು ಟೂರ್ನಮೆಂಟಲ್ಲಿ ಒಂದು ಟೀಮನ್ನು ಲೀಡ್ ಮಾಡ್ತಾ ಇದ್ದೀನಿ. ಭಾಳ ಖುಷಿ ಆಗ್ತಾ ಇದೆ. ಆ್ಯಂಡ್ ನನ್ನ ಜೊತೆ ಭಾಳಷ್ಟು ಜನ ಎಲ್ಲ ಆ್ಯಕ್ಟರ್ಸ್ಗಳು ಈಗಿಂದನೇ ಪ್ರಾಕ್ಟೀಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಒಳ್ಳೆ ಪ್ರೊಫೆಷನಲ್ ಪ್ಲೇಯರ್ಸ್ ಥರ ಅಲ್ಲಿ ಆಡ್ತಾರೆ. ಸೊ ನಿಮಗೆ ಖಂಡಿತವಾಗ್ಲೂ ಒಂದು ಭರಪೂರ ಎಂಟರ್ಟೈನ್ಮೆಂಟ್ ಅಂತೂ ಖಂಡಿತವಾಗ್ಲೂ ನಿಮಗೆ ಇಲ್ಲಿ ಸಿಗಲಿದೆ. 28 ಮತ್ತು 29ನೇ ತಾರೀಕು ಇದೇ ಬರೋ ಸೆಪ್ಟೆಂಬರ್ ಸ್ಯಾಂಡಲ್ವುಡ್ ಕಪ್ 2024. ದಯವಿಟ್ಟು ಎಲ್ಲರೂ ಕೂಡ ಬನ್ನಿ. ಕೈ ತುತ್ತು ಕೊಟ್ಟೋಡೆ ಐ ಲವ್ ಯು ಮೈ ಮದರ್ ಇಂಡಿಯಾ. Beautiful, handsome, butter like Digant is the captain of. ಸೂಪರ್, ನಮ್ಮ ಡಿಂಪಲ್ ಹೀರೋ ದಿಗಂತ್ ಅವರು ಆಯ್ಕೆಯಾಗಿದ್ದಾರೆ ಟೈಗರ್ ಟೈಟನ್ಸ್ ಟೀಮ್ನ. ಅದು ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದೊಂದೇ ಅಲ್ಲ, ಇದರಲ್ಲಿ ಸಾಕಷ್ಟು ಜನ ಸ್ಟಾರ್ಗಳು ಅಂದರೆ ಶಿವಣ್ಣ ಇಂದ ಹಿಡಿದು ಕಿಚ್ಚ ಸರಿಂದ ಹಿಡಿದು ಎಲ್ಲರೂ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ದಯವಿಟ್ಟು
ಈ ಒಂದು ಕ್ರೀಡೆಗೆ ನೀವೆಲ್ಲ ಬಂದು ಪಾಲ್ಗೊಳ್ಬೇಕು. ನಾನು ಒಂದು ಟೀಮಿನ ಕ್ಯಾಪ್ಟನ್ ಆಗಿದ್ದೀನಿ, ನನ್ನ ಜೊತೆನೂ ಒಂದು ಒಳ್ಳೆ ಸಾಲಿಡ್ ಟೀಮ್ ಇರುತ್ತೆ. ಸೊ ನಾವೆಲ್ಲ ಬ್ಯಾಡ್ಮಿಂಟನ್ ಆಡ್ತೀವಿ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ನಿಮಗೆ ನೇರ ಪ್ರಸಾರ ಕೂಡ ಇರುತ್ತೆ. ಸೊ ದಯವಿಟ್ಟು ಸ್ಟೇ ಟ್ಯೂನ್ ಆ್ಯಂಡ್ ದಯವಿಟ್ಟು ನಮ್ಮ ಕ್ರೀಡೆನ ಬಂದು ನೋಡಿ. ಸುಜನ್ ಲೋಕೇಶ್. ತುಂಬ ಅದ್ಭುತವಾದಂಥ ಒಂದು ಸಂಜೆ ಇರುತ್ತೆ, ಯಾಕಂದರೆ ಎಲ್ಲರೂ ಬಂದು ಇದರಲ್ಲಿ ಆಡಿ ನನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದಾರೆ. ಸೊ ನೋಡೋಣ ನಮ್ಮ ಟೀಮ್ ಯಾವ ಥರ ಫಾರ್ಮ್ ಆಗುತ್ತೆ, ಯಾವ ಥರ ನಾವು ಕಾಂಪೀಟ್ ಮಾಡ್ತೀವಿ ಅಂತ. ಇದನ್ನು ಆಯೋಜಿಸ್ತಾ ಇರುವಂತಹ ಎಲ್ಲರಿಗೂ ನನ್ನ ಶುಭ ಹಾರೈಕೆ. ಆ್ಯಂಡ್ ಈ ಒಂದು ಕಪ್, ಸ್ಯಾಂಡ್ಲ್ವುಡ್ ಕಪ್ ತುಂಬ ದೊಡ್ಡ ಯಶಸ್ಸನ್ನು ಕಾಣಲಿ ಅನ್ನೋದು ನನ್ನ ಹಾರೈಕೆ. ಥ್ಯಾಂಕ್ ಯು ಸೊ ಮಚ್, ಆಲ್ ದ ವೆರಿ ಬೆಸ್ಟ್. ಮನೋಜ್ ರವಿಚಂದ್ರನ್ ಅವರು ಓ ಸೂಪರ್, ಏನು ಕಾಂಬಿನೇಷನ್. ಅಪ್ಪನ ಹೆಸರಲ್ಲಿ ಟೀಮ್ ಇದೆ, ಸೊ ಆ ಟೀಮ್ನ ಕ್ಯಾಪ್ಟನ್ ಆಗಿ. September 28 ಮತ್ತು 29 ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಸ್ಟಾರ್ಟ್ ಆಗಿದೆ, ಸ್ಯಾಂಡಲ್ವುಡ್ ಸೀಸನ್ 1. ಸೊ ಪ್ರತಿಯೊಬ್ಬರು ಬನ್ನಿ. ಇಡೀ ಚಿತ್ರತಂಡ ಆಡ್ತಿದೆ ಈ ಟೂರ್ನಮೆಂಟಲ್ಲಿ. ಪ್ರೊಡ್ಯೂಸರ್ಸ್, ಡಿಸ್ಟ್ರಿಬ್ಯೂಟರ್ಸ್, ಆ್ಯಕ್ಟರ್ಸ್ ಎಲ್ಲರೂ ಆಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಬನ್ನಿ, ನಮ್ಮ ಟೂರ್ನಮೆಂಟ್ನ ನೋಡಿ ಎಂಜಾಯ್ ಮಾಡಿ. ಮ್ಯಾಚ್ಗಳು ಚೆನ್ನಾಗಿರುತ್ತೆ, ಎಲ್ಲ ಆರ್ಟಿಸ್ಟರು ಇರ್ತಾರೆ. ಥ್ಯಾಂಕ್ ಯು ಸೊ ಮಚ್. ಶಿವರಾಜ್ ಕುಮಾರ್ ಟೀಮ್ಗೆ ಡಾರ್ಲಿಂಗ್ ಕೃಷ್ಣ ಅವರು. ಓ ಸೂಪರ್, ಕಪ್ 2024 ಸೀಸನ್ 1 ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ. ಸೊ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾರೆ. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಟೂರ್ನಮೆಂಟ್ ಸಕ್ಸಸ್ಫುಲ್ ಆಗಲಿ. ಸೆಪ್ಟೆಂಬರ್ 28 ಮತ್ತು 29ಕ್ಕೆ ಇದು ಟೂರ್ನಮೆಂಟ್ ನಡೆಯುತ್ತೆ. ಸೊ ದಯವಿಟ್ಟು ಎಲ್ಲರೂ ಬನ್ನಿ. ಸೊ ಅದಕ್ಕೆ ನಾನು ಬರ್ತೀನಿ. ಸೊ ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಟೂರ್ನಮೆಂಟ್ನ ಪ್ರೋತ್ಸಾಹಿಸಿ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಕೋಮಲ್. ನಮ್ಮ ಪ್ರೀತಿಯ ಕೋಮಲ್ ಕುಮಾರ್. ನಮ್ಮ ಕರ್ನಾಟಕದಲ್ಲಿ ಸ್ಯಾಂಡಲ್ವುಡ್ ಅಂದರೆ ನಮ್ಮ ಸಿನಿಮಾ. ಈ ಸಿನಿಮಾದ ಒಂದು ಕ್ರೀಡೆ ಮತ್ತು ಸಾಂಸ್ಕೃತಿಕ ಒಕ್ಕೂಟ ಏರ್ಪಡಿಸುವಂಥ ಮೊದಲ ಸೀಸನ್ ಇದು. ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೀತಾ ಇದೆ. ನಮ್ಮ ಎಲ್ಲ ಕನ್ನಡದ ದಿಗ್ಗಜರುಗಳು ಇದರಲ್ಲಿ ಭಾಗವಹಿಸ್ತಾರೆ. ಸೆಪ್ಟೆಂಬರ್ 28, 29ಕ್ಕೆ ಈ ಟೂರ್ನಮೆಂಟ್ ನಡೆಯುತ್ತೆ. ಒಂದು ಗ್ರೂಪಿನ ಬ್ಯಾಡ್ಮಿಂಟನ್ ನಾನು ವಹಿಸ್ಕೊಂಡಿದ್ದೀನಿ ಆ್ಯಸ್ ಎ ಕ್ಯಾಪ್ಟನ್ನು. ನಾನು ಅಲ್ಲಿರ್ತೀನಿ, ನೀವೆಲ್ಲ ಇರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆಯದಾಗಲಿ. ಸ್ಪೋರ್ಟ್ಸ್ಮನ್ಶಿಪ್ಪಿಂದ ಎಲ್ಲರೂ ಭಾಗವಹಿಸೋಣ, ನಮ್ಮ ಕನ್ನಡ ಇಂಡಸ್ಟ್ರಿನ ಸಪೋರ್ಟ್ ಮಾಡೋಣ. ಸ್ಯಾಂಡಲ್ವುಡ್ನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಒಕ್ಕೂಟದ ಪದಾಧಿಕಾರಿಗಳು ನನ್ನ ಜೊತೆಗಿದ್ದಾರೆ. ಎನಿ ಗೆಸಸ್? ಯಾರು ಉಳಿದಿರ್ತಾರಲ್ಲ ಸ್ಟೋರಿ ಅಂತನಾ? ವಿಜಯ ರಾಘವೇಂದ್ರ. ಓಕೆ, ವಿಜಯ ರಾಘವೇಂದ್ರ ಅವರಿಗೆ ಅಭಿನಂದನೆಗಳು. ಸಾಂಸ್ಕೃತಿಕ ಒಕ್ಕೂಟ ಅನ್ನುವಂಥದ್ದನ್ನ ಕೇವಲ ಕ್ರೀಡೆ ಮನೋರಂಜನೆಗೆ ಮಾತ್ರ ಅಲ್ಲ, ಒಂದು ಸದುದ್ದೇಶವನ್ನ ಇಟ್ಕೊಂಡು ಈ ಒಂದು ಒಕ್ಕೂಟವನ್ನು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಬೇಕು ಅಂತ ಕೇಳ್ಕೊಳ್ತಾ ಇದೀವಿ. Everybody, all the stars, galaxy of stars have assembled here for this great event, Sandalwood Cup, promoting sports and cultural activities. ತುಂಬ ಸಂತೋಷ ಆಯಿತು. ಫಸ್ಟ್ ಟೈಮ್ ನಾನು ಭಾಮಾ ಹರೀಶ್ ಅವ್ರನ್ನ ಮೀಟ್ ಮಾಡಿದಾಗ ನನಗೆ ಮನಸ್ಸಿಂದ ಬಂದ ಒಂದು ಇದು ಅಂದರೆ, ಒಂದು ಇಬ್ಬರು ಸ್ಟೂಡೆಂಟ್ಸ್ಗೆ ಯಾವುದೇ ಕೋರ್ಸ್ ಆಗಲಿ, ಇಂಜಿನಿಯರಿಂಗ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಸ್ಟಾರ್ಸ್ ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ಸು ಮತ್ತು ಸುಮಾರು ಜನಕ್ಕೆ ದೇ ವಿಲ್ ನಾಟ್ ಹ್ಯಾವ್ ದಿ ಆಪರ್ಚುನಿಟಿ ಟು ಪರ್ಸ್ಯೂ ಹೈಯರ್ ಎಜುಕೇಷನ್. ಸೊ ಇವತ್ತು ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅಟ್ ಅ ಸರ್ಟನ್ ಲೆವೆಲ್ ಅದೊಂದು ಬೇಕು ಅಂತ ಅನಿಸುತ್ತೆ. ಸೊ ಅದರಿಂದ ಯಾರಿಗೂ ಅದು ಅವಕಾಶ ಸಿಗದೇ ಇರಬಾರ್ದು ಅಂತ ಹೇಳಿ ನಮ್ಮ ಕಡೆಯಿಂದ ಸ್ಮಾಲ್ ಗೆಸ್ಚರ್ ಆಫ್
support for the great film industry of Sandalwood. And thank you for all the support. We thank all the organizing team for considering Sambram as one of the institutions to send their children for higher studies. Thank you very much. ಸೊ ನೀವು ಇಬ್ಬರು ವಿದ್ಯಾರ್ಥಿಗಳಿಗೆ ಸೀಟನ್ನು ಕೊಡ್ತೀರಾ ಅಂತಂದರೆ ಅದು ಕೇವಲ ಇಬ್ಬರು ವಿದ್ಯಾರ್ಥಿಗಳ ಭವಿಷ್ಯ ಮಾತ್ರ ಅಲ್ಲ, ಅದರಿಂದ 2 ಕುಟುಂಬಗಳು ಬೆಳಗುತ್ತೆ. ಸಾಂಸ್ಕೃತಿಕ ಒಕ್ಕೂಟ ವತಿಯಿಂದ ಬ್ಯಾಡ್ಮಿಂಟನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಅದು ಕ್ರಿಕೆಟು ಆಗುತ್ತೆ, ಕಬಡ್ಡಿನೂ ಆಗುತ್ತೆ, ಹಾಗೂ ಯಾವ ಗೇಮ್ಸ್ಗೆ ಆಗಲಿ ಆಗುತ್ತೆ. ಫಸ್ಟ್ ಬ್ಯಾಡ್ಮಿಂಟನ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೆಪ್ಟೆಂಬರ್ 28, 29 ಇದರ ಮೈನ್ ಇವೆಂಟ್ ನಡೆಯುತ್ತೆ. ಸೊ ಇದರಲ್ಲಿ ನಾವೆಲ್ಲ ಕಲಾವಿದರು ಸೇರಿ ಭಾಗವಹಿಸ್ತೀವಿ, ನಾನು ಭಾಗವಹಿಸ್ತಾ ಇದ್ದೀನಿ. ಇದು ಮೈನ್ ಉದ್ದೇಶ ಏನಂದರೆ ಇದರಲ್ಲಿ ಬರೋ ಒಂದು ಸಹಾಯದ ಹಣದಿಂದ ನಮ್ಮ ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ರಿಗೂ ಒಂದು ಉಪಯೋಗ ಆಗಲಿ ಅಂತ ಒಂದು ಆಯೋಜನೆ ಮಾಡಿದ್ರೆ ಇದು ಒಳ್ಳೆಯ ಒಂದು ಇದು. ನಾವು ಎಲ್ಲ ಅಪ್ಪಾಜಿ ಹೇಳೋದಾಗೆ ಎಲ್ಲರೂ ಅಭಿಮಾನಿ ದೇವರು ಇರ್ತೀವಿ. ತಾವೆಲ್ಲರೂ ಬಂದು ನೋಡಿ ಆನಂದಿಸಿ ಭಾಗವಹಿಸಿ ತಾವೇನು ನಮ್ಮನ್ನ ಹೆಂಗೆ ಒಂದು ಸ್ಟಾರ್ಗಳು ಮಾಡಿದ್ದೀವಿ, ಸೂಪರ್ ಸ್ಟಾರ್ ಆ ಥರ ಗೇಮ್ಸ್ ನೋಡಿ ಎಂಜಾಯ್ ಮಾಡಿ ಇಲ್ಲಿ ಬರೋ ನಿಮ್ಮ ಒಂದು ದಾನ ಅಂತ ಹೇಳ್ತೀವಿ, ಆ ದಾನ ಬಂದ್ಬಿಟ್ಟು ಎಲ್ರಿಗೂ ಉಪಯೋಗ ಆಗಲಿ ಅಂತ ಕೇಳ್ಕೊತೀನಿ. ಒಳ್ಳೆಯದಾಗಲಿ. ನಾವು ಇದ್ದೀವಿ, ನೀವು ಇದ್ದೀವಿ ಅಂತ ಭಾವಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಕ್ರೀಡೆಯಲ್ಲೂ ಕೂಡ ನಾವೇನು ಕಡಿಮೆ ಇಲ್ಲ ಅಂತ ತೋರಿಸೋದಕ್ಕೆ ಬ್ಯಾಡ್ಮಿಂಟನ್ ಕಾಂಪಿಟೇಷನ್ ಇಟ್ಟಿದ್ದಾರೆ. ಅದರಲ್ಲಿ ಹಲವಾರು ಜನ ಭಾಗವಹಿಸ್ತಾ ಇದ್ದಾರೆ. ನೀವೆಲ್ಲರೂ ಬನ್ನಿ, ಇದರಲ್ಲಿ ಪಾಲ್ಗೊಳ್ಳಿ. ತುಂಬ ಖುಷಿಯಾಗಿರುತ್ತೆ. ಎಲ್ಲರನ್ನೂ ನೋಡುವಂಥ ಸೌಭಾಗ್ಯ, ಮತ್ತು ಅವ್ರ ಜೊತೆ ಎಲ್ಲನೂ ನೀವು ಕೂಡ ಆಟ ಆಡ್ಬೋದು ಅಂತ ನಾನು ಭಾವಿಸ್ತೀನಿ. ಬ್ಯಾಡ್ಮಿಂಟನ್ ಆಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದರಿಂದ ಆರೋಗ್ಯ ಸುಧಾರಣೆನೂ ಆಗುತ್ತೆ. ಪ್ರತಿಯೊಬ್ಬರಲ್ಲೂ ಒಂದು ಬಾಂಧವ್ಯ ಬೆಳೆಯುತ್ತೆ. ಎಲ್ಲ ಚಿಕ್ಕ ಮಕ್ಕಳ ಥರ ಆಗ್ತೀವಿ ಅನ್ನೋದೊಂದು ಉದ್ದೇಶ ಇದ್ರ ಹಿಂದೆ ಇರೋದು. ಪ್ರಮುಖವಾಗಿ ಎಲ್ಲ ಸ್ಟಾರ್ ನಟರು, ನಟಿಯರು ಎಲ್ಲರೂ ಇದಕ್ಕೆ ಕೈ ಜೋಡಿಸಿರೋದು ಒಂದು ಅತಿ ಸಂತಸದ ವಿಷಯ. ನಮ್ಮ ಆನಂದಕ್ಕೆ ಯಾವುದೇ ಮೋಸ ಇರೋದಿಲ್ಲ. ಇದು ಒಂದು ಸಿನಿಮಾ ನೋಡಿದಂಗೆ ಇರುತ್ತೆ. ಸೆಪ್ಟೆಂಬರ್ 28, 29 ಕೋರಮಂಗಲ ಸ್ಟೇಡಿಯಮಲ್ಲಿ ಸಿಗೋಣ, ಸಂತೋಷ ಪಡೋಣ. ಜೈ ಸ್ಯಾಂಡಲ್ವುಡ್ ಕ್ರೀಡೆ ಮತ್ತು ಸಾಂಸ್ಕೃತಿಕ ಒಕ್ಕೂಟ. ನಮಸ್ಕಾರ, ನಾನು ನಿಮ್ಮ ವಿಜಯ ರಾಘವೇಂದ್ರ ಮಾತಾಡ್ತಾ ಇದ್ದೀನಿ. ನಮ್ಮ ಸ್ಯಾಂಡಲ್ವುಡ್ ಕ್ರೀಡೆ ಮತ್ತು ಸಾಂಸ್ಕೃತಿಕ ಒಕ್ಕೂಟದ ವತಿಯಿಂದ ಸ್ಯಾಂಡಲ್ವುಡ್ ಕಪ್ 2024 ಸೀಸನ್ 1 ಮುಂದಿನ ತಿಂಗಳು 28, 29 ಟೂರ್ನಮೆಂಟ್ ಇರುತ್ತೆ. ಅದರಲ್ಲೂ ಕೂಡ ನೀವು ನಮ್ಮ ಜೊತೆ ಇದ್ದು ಒಂದು ಪ್ರೋತ್ಸಾಹ, ಆಶೀರ್ವಾದ, ಒಳ್ಳೆ ಸಿನಿಮಾ ಮಾಡಿದಾಗ ತಾವೆಲ್ಲರೂ ಕೂಡ ಸದಾಕಾಲ ಕೈ ಹಿಡಿದಿದ್ದೀರಿ. ಹಾಗೆ ಈ ಒಂದು ಒಳ್ಳೆಯ ಕಾರ್ಯ ಮಾಡ್ತಿದ್ದೀವಿ. ಈ ಕಾರ್ಯದಲ್ಲೂ ಕೂಡ ನಾನು ಕೈ ಹಿಡಿತೀರಾ ಅಂತ ನಾನು ನಂಬುತ್ತಾ ಬನ್ನಿ. ಇದೇ ಸೆಪ್ಟೆಂಬರ್ 28ನೇ ತಾರೀಕು ಹಾಗೂ 29ನೇ ತಾರೀಕು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೀತಾ ಇದೆ. ಈ ಟೂರ್ನಮೆಂಟಲ್ಲಿ ಆಡ್ತಾ ಇರೋರು ಕನ್ನಡ ಚಿತ್ರರಂಗದ ಕಲಾವಿದರು ಒಟ್ಟಾಗಿ ಸೇರ್ತಾ ಇದ್ದಾರೆ. ಅವತ್ತು ನಾವಲ್ಲಿ ಭಾಗಿಯಾಗ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬನ್ನಿ. ತುಂಬ ಖುಷಿಯಾಗುವಂಥ ವಿಚಾರ ಏನು ಅಂತಂತಂದರೆ, ಈ ಒಂದು ಸಂಸ್ಥೆ ಒಂದು ತುಂಬ ಸಾರ್ಥಕತೆಯ ಒಂದು ಉದ್ದೇಶದೊಂದಿಗೆ ಇಡೀ ಸಂಸ್ಥೆ ಇಟ್ಕೊಂಡಿರುವಂಥದ್ದು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದು ಸ್ಯಾಂಡಲ್ವುಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಲಯನ್ಸ್ಗೆ ನನ್ನ ಶುಭಾಶಯಗಳು. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ನಿಮ್ಮ ಉದ್ದೇಶ ಗೆಲ್ಲಲಿ. ಸೆಪ್ಟೆಂಬರ್ 28 ಮತ್ತು 29ನೇ ತಾರೀಕು ಫಸ್ಟ್ ಸೀಸನ್ ಬ್ಯಾಡ್ಮಿಂಟನ್ ಟೂರ್ನಿ ನಡೀತಾ ಇದೆ. ಇದಕ್ಕೆ ಆಲ್ ದ ವೆರಿ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಗುಡ್ ಲಕ್. ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದ ಹಲವಾರು ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜಸ್ಟ್ ಟು ಹೆಲ್ಪ್ ಸಮ್ ಪೀಪಲ್ ಔಟ್. ಇದರಲ್ಲಿ ನಾವೆಲ್ಲರೂ ಭಾಗವಹಿಸ್ತೀವಿ. ಖಂಡಿತ ನೀವು ಕೂಡ ಭಾಗವಹಿಸಿ. ಆಲ್ ದಿ ಬೆಸ್ಟ್. ಅಂದರೆ ಎಷ್ಟೋ ವರ್ಷಗಳ ನಂತರ ಈ ಥರ ಒಂದು ಕ್ರೀಡೆಗೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ತಾರದು ನಿಜವಾಗ್ಲೂ ತುಂಬ ಸಂತೋಷಕರವಾದಂಥ ಸುದ್ದಿ. ಮುಂಚೆ ಅಣ್ಣವರಿದ್ದಾಗ, ಅಂಬರೀಷ್ ಅವರಿದ್ದಾಗ, ವಿಷ್ಣು ಸರ್ ಇದ್ದಾಗ ಎಲ್ಲರೂ ತುಂಬಾ ನೀವೆಲ್ಲ ನೋಡಿರ್ತೀರ, ಮ್ಯೂಸಿಕಲ್ ನೈಟ್ ಎಲ್ಲ ಮಾಡ್ತಾಯಿದ್ವಿ. ಸೆಪ್ಟೆಂಬರ್ 28ನೇ ತಾರೀಕು ಈ ಕ್ರೀಡೆ ಕಾರ್ಯಕ್ರಮ ನಡೀತಾ ಇದೆ. ಚಿತ್ರರಂಗದ ಎಲ್ಲರೂ ಭಾಗವಹಿಸ್ತಾರೆ, ನಾನು ಭಾಗವಹಿಸ್ತೀನಿ. ನೀವು ಈ ಒಂದು ಟೂರ್ನಮೆಂಟ್ಗೆ ನಮಗೆಲ್ಲರ ಸಪೋರ್ಟ್ ಇದೆ. ನಿಮ್ಮ ಸಪೋರ್ಟ್ ಕೂಡ ಬೇಕು ಅಂತ ನಾನು ಕೇಳ್ತೀನಿ. ಈ ಒಂದು ಟೂರ್ನಮೆಂಟಲ್ಲಿ ಸಾಕಷ್ಟು ಜನ ಮತನಟರು ಭಾಗವಹಿಸ್ತಿದ್ದಾರೆ. ನೀವು ಸಹ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಕೇಳ್ಕೊಳ್ತೀನಿ. ನಾನು ನಿಮ್ಮ ಶರ್ಮಿಳಾ ಮಾಡ್ರೆ. ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೀತಾ ಇದೆ ಆನ್ 28th and 29th of ಸೆಪ್ಟೆಂಬರ್. ನಾನು ಅಲ್ಲಿರ್ತೀನಿ, ನೀವು ಅಲ್ಲಿ ಇರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಸಿ ಯು ಆಲ್ ದೇ. ಸ್ಯಾಂಡಲ್ವುಡ್ ಕ್ರೀಡೆ ಮತ್ತು ಸಾಂಸ್ಕೃತಿಕ ಒಕ್ಕೂಟ ಅಂತ ಒಂದು ಸಂಘ ರಚನೆ ಮಾಡಿಕೊಂಡು ಅದರಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಇಡೀ ಚಿತ್ರರಂಗನ ಒಗ್ಗೂಡಿಸಿ, ಸೊ ನೆಕ್ಸ್ಟ್ ಸೆಪ್ಟೆಂಬರ್ 28, 29ಕ್ಕೆ ಬ್ಯಾಡ್ಮಿಂಟನ್ ಟೂರ್ನಿ ಇದೆ. ಅದರಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ ಮತ್ತು ಎಲ್ಲ
ಕಲಾವಿದರು ಮತ್ತು ತಂತ್ರಜ್ಞರು ಅದರಲ್ಲಿ ಸೇರ್ತಾ ಇದ್ದಾರೆ. ಸೊ ನೀವು ಕೂಡ ಬನ್ನಿ, ಸಹಕಾರ ಇರಲಿ ಅಂತ ಕೇಳ್ತೀನಿ. ಎಲ್ಲರೂ ಒಟ್ಟಿಗೆ ಸೇರೋ ಕೆಲಸ ಬಿಟ್ಟು ಒಟ್ಟಿಗೆ ಸೇರೋ ಅವಕಾಶ ಕಲ್ಪಿಸಿಕೊಡ್ತಾ ಇದ್ದಾರೆ. ಇದು ಒಳ್ಳೆ ಕಾರ್ಯಕ್ರಮ, ಡೆಫಿನೆಟ್ ಆಗಿ ಅಲ್ಲಿ ಸಪೋರ್ಟ್ ಮಾಡಿ. ನಾನು ನಿಮ್ಮ ಧನ್ಯ ರಾಮ್ಕುಮಾರ್. 28 ಹಾಗೂ 29ನೇ ತಾರೀಕು ನಾನು ಕೂಡ ಬರ್ತಾ ಇದ್ದೀನಿ. ಕೋರಮಂಗಲ ಇಂಡೋರ್ ಸ್ಟೇಡಿಯಂನಲ್ಲಿ ನಾನು ನಿಮ್ಮನ್ನ ನೋಡ್ತೀನಿ. ಥ್ಯಾಂಕ್ ಯು. 28-29 ಸೆಪ್ಟೆಂಬರ್ ನಲ್ಲಿ ಇರುತ್ತೆ ಬ್ಯಾಡ್ಮಿಂಟನ್ ಕಾಂಪಿಟೇಷನ್ ನಡೀತಾ. ನೀವೆಲ್ಲರೂ ಸಪೋರ್ಟ್ ಮಾಡಿ, ನಾನು ಕೂಡ ಅವ್ರ ಜೊತೆ ನಾನು ತರುಣ್ ಸುದ್ದಿ. ಹಾಗೆ ಸೆಪ್ಟೆಂಬರ್ 28-29ಕ್ಕೆ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಇರುತ್ತೆ. ನಾನು ಕೂಡ ಅವತ್ತಿನ ದಿನ ಬಂದು ಈ ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು ನೋಡಿ ನಿಮಗೆಲ್ಲ ಜೊತೆ ಖುಷಿ ಪಡ್ತೀನಿ. ದಯವಿಟ್ಟು ಹೆಚ್ಚು ರೀತಿಯಲ್ಲಿ ಬಂದು ಈ ಟೂರ್ನಮೆಂಟ್ನ ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸ್ಪೋರ್ಟ್ಸ್ ಅನ್ನುವಂಥದ್ದು ಏನೋ ಒಂದು ರೀತಿ ಖುಷಿ ಕೊಡುವಂಥದ್ದು. ಎಂಟರ್ಟೈನ್ಮೆಂಟ್ ಜೊತೆಗೆ ಕ್ರೀಡೆ ಅನ್ನುವಂಥದ್ದು ಕೂಡ ಬಹಳ ಚೆನ್ನಾಗಿ ಜೆಲ್ ಆಗುವಂಥದ್ದು. ನಾವು ಕೂಡ ಅವತ್ತಿನ ದಿನ ಇರ್ತೀವಿ, ಎಲ್ಲರೂ ಸೇರಿ ಈ ಒಂದು ಬ್ಯೂಟಿಫುಲ್ ಇವೆಂಟ್ನ ಇನ್ನಷ್ಟು ಕಲರ್ಫುಲ್ ಆಗಿ ಮಾಡೋಣ. ನೀವು ಕೂಡ ಹಾಜರಿರಿ. ನಾನು ನಿಮ್ಮ ಶಶಾಂಕ್ ಮಾತಾಡ್ತಾ ಇದ್ದೀನಿ. ಈ ಟೂರ್ನಮೆಂಟಿಗೆ ಇಡೀ ಕನ್ನಡ ಚಿತ್ರರಂಗ ಹಾಜರಿರುತ್ತೆ. ಅದ್ರ ಜೊತೆಲಿ ನಾನು ಕೂಡ ಆ ಟೂರ್ನಮೆಂಟ್ಗೆ ಬರ್ತೀನಿ. ಮಿಸ್ ಮಾಡ್ದಲೇ ನೀವು ಕೂಡ ಇದೇ ಸೆಪ್ಟೆಂಬರ್ 28-29 ಈ ಟೂರ್ನಮೆಂಟಿಗೆ ಬನ್ನಿ, ಆ ಟೂರ್ನಮೆಂಟಲ್ಲಿ ಪಾಲ್ಗೊಳ್ಳಿ, ಇಂಥ ಒಂದು ನೋಬಲ್ ಕಾಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ಸೆಪ್ಟೆಂಬರ್ 28 ಹಾಗೂ 29ನೇ ತಾರೀಕು ಈ ಬ್ಯಾಡ್ಮಿಂಟನ್ ಲೀಗ್ ನಡೆಯುತ್ತೆ. ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ. ನಾನು ಬರ್ತಾ ಇದ್ದೀನಿ. ಲೆಟ್ ಅಸ್ ಮೇಕ್ ದಿಸ್ ಅ ಗ್ರೇಟ್ ಸಕ್ಸಸ್. ಆಲ್ ದಿ ಬೆಸ್ಟ್. ಕನ್ನಡ ಪ್ರತಿಯೊಬ್ಬರು ಆರ್ಟಿಸ್ಟ್ ಎಲ್ಲ ಒಗ್ಗೂಡಿ ಒಂದು ನಡೆಸಿರ್ತಕ್ಕಂಥ ಈ ಸ್ಯಾಂಡಲ್ವುಡ್ ಕಪ್ ಸೀಸನ್ 1 ಬ್ಯೂಟಿಫುಲ್ ಕಾರ್ಗೆ ನಾವೆಲ್ಲ ಆರ್ಟಿಸ್ಟ್, ಪ್ರೊಡ್ಯೂಸರ್, ಡೈರೆಕ್ಟರ್ಸ್, ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಸೇರಿ ಕೂಡ ನಾವು ಆಟ ಆಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ನಮ್ಮ ಹತ್ತಿರ ಬಂದು ಕೈ ಜೋಡಿಸಿ. ಕ್ರೀಡೆ ಅಂದರೆ ಬ್ಯಾಡ್ಮಿಂಟನ್ನು, ಕ್ರಿಕೆಟು ಈ ಥರದ್ರ ಜೊತೆಗೆ ಎಂಟರ್ಟೈನ್ಮೆಂಟು ಸೇರಿಕೊಂಡು ಈ ಥರ ಸ್ಪೋರ್ಟ್ಸ್ ಮೂಲಕ ಒಂದು ಒಳ್ಳೆಯ ಕಾಸ್ನ ಇಟ್ಕೊಂಡು ಇದನ್ನು ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಇದನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ನಮ್ಮ ಚಿತ್ರರಂಗದ ನಟರು ಹಾಗೂ ನಟಿಯರು ಬ್ಯಾಡ್ಮಿಂಟನ್ ಆಡಲಿದ್ದಾರೆ. ನಾನು ಸಹ ಆಡ್ತಿದ್ದೇನೆ. ನೀವು ಬನ್ನಿ, ಈ ಒಂದು ಒಳ್ಳೆಯ ಉದ್ದೇಶಕ್ಕೆ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ನಾನು ಕೂಡ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ, ಪ್ರೋತ್ಸಾಹ ಮಾಡ್ತೀನಿ, ನೀವು ಪ್ರೋತ್ಸಾಹಿಸಿ. ಸೆಪ್ಟೆಂಬರ್ 28-29ನೇ ತಾರೀಕಿಗೆ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಆಗ್ತದೆ. ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ಬನ್ನಿ. ನಾನು ಕೂಡ ಅಲ್ಲಿ ಬಂದು ಆಡ್ತಾ ಇದ್ದೀನಿ, ಭಾಗವಹಿಸ್ತೀನಿ. 2 ದಿನ ನಿಮ್ಮ ಜೊತೆಲಿ ಇರ್ತೀನಿ. ನಾವು ಇದರಲ್ಲಿ ಎಲ್ಲ ಸಿನಿ ಆರ್ಟಿಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮೆಲ್ಲರನ್ನು ಸಪೋರ್ಟ್ ಮಾಡೋದಕ್ಕೆ ನೀವೆಲ್ಲರೂ ಬನ್ನಿ. ಸೊ ನಾವೆಲ್ಲರೂ ಸೇರ್ಕೊಂಡು ಇದನ್ನ ಮಾಡ್ತಾ ಇದ್ದೀವಿ. ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿವನ್. ಹಾಗೆ ನೀವೆಲ್ಲರೂ ಬಂದು ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ನಾವು ಒಟ್ಟೊಟ್ಟಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ಇಂಡೋರ್ ಗೇಮನ್ನು ನಾವು ಯಶಸ್ವಿ ಮಾಡೋಣ ಅಂತೇಳಿ ಆಶಿಸ್ತೀನಿ. ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಸೆಪ್ಟೆಂಬರ್ 28-29 ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೆಯುತ್ತೆ. ಅಲ್ಲಿ ನಾನು ಆಡ್ತೀನಿ. ಸೊ ನೀವು ಕೂಡ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸ್ಯಾಂಡಲ್ವುಡ್ ಕಪ್ ಅಂತ ಈ ಒಂದು ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದಾರೆ. ನಾನು ಕೂಡ ಬರ್ತಿದ್ದೀನಿ. ನೀವು ಈ ಒಂದು ಟೂರ್ನಮೆಂಟಲ್ಲಿ ನಿಮ್ಮ ಒಂದು ಸಪೋರ್ಟು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಬನ್ನಿ, ನಾನು ಬರ್ತಾ ಇದ್ದೀನಿ. ಸೊ ಎಲ್ಲರೂ ಎಂಜಾಯ್ ಮಾಡಿ. ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ಇಂಥ ಪ್ರೋಗ್ರಾಮ್ಗಳಿಗೆ ಎಲ್ಲರೂ ಪ್ರೋತ್ಸಾಹ ಇರಬೇಕು. ಇದನ್ನು ಯಶಸ್ವಿಗೊಳಿಸಬೇಕು ಎಲ್ಲರೂ ಸೇರಿ ಅಂತ ಹೇಳ್ಬಿಟ್ಟು ಕೋರ್ಕೊಳ್ತೀವಿ. ಇದು ನನಗೆ ಎಷ್ಟು ಖುಷಿ ಕೊಡ್ತಾ ಇದೆ ಅಂತ ಹೇಳಿದ್ರೆ, ನಾವು ಎಷ್ಟೋ ಫೆಸಿಲಿಟಿ ಕತೆ, ಚಿತ್ರಕಥೆ, ನಿರ್ದೇಶನ, ಆ್ಯಕ್ಟಿಂಗ್ ನೆನ್ಕೊಂಡು ಎಲ್ಲರೂ ಒಟ್ಟಿಗೆ ಸೇರೋಕ್ಕಾಗಲ್ಲ. ಸೇರಿದ್ರು ನಾವು ಒಂದು ಸ್ಪೋರ್ಟ್ಸ್ ಕ್ರಿಕೆಟ್ ಆಡೋಷ್ಟು ನಮ್ಮ ಟೈಮ್ ಇಲ್ಲ. ಬೆಳಿಗ್ಗೆ ಬರ್ತೀವಿ, ಸಂಜೆ ಹೋಗ್ತೀವಿ. 28-29 ನಾನು ಆ ಸ್ಥಳದಲ್ಲಿ ಹಾಜರಿರ್ತೀನಿ. ನಾನು ಪ್ರೋತ್ಸಾಹ ಮಾಡೋಕ್ಕೆ ಆಟಗಾರರ ಜೊತೆ, ಎಲ್ಲ ಆಟಗಾರರಿಗೂ ಮತ್ತು ಒಕ್ಕೂಟಕ್ಕೆ ಆಲ್ ದಿ ಬೆಸ್ಟ್, ಗುಡ್ ಲಕ್. ಬ್ಯಾಡ್ಮಿಂಟನ್ ಆಡೋ ಮೂಲಕ ನಿಮ್ಮ ಎಲ್ಲ ಫೇವ್ರೇಟ್ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ಸ್ ನಾವೆಲ್ಲರೂ ಜೊತೆಗೆ ಬರ್ತಾ ಇದ್ದೀವಿ. ನಮಸ್ಕಾರ, ನಾನು ಎನ್ ಸುರೇಶ್. ಅದಕ್ಕೆ ನಮ್ಮ ಚಿತ್ರರಂಗದ ಎಲ್ಲ ಸಹಕಾರ ಭಾಳ ಅಗತ್ಯವಾಗಿದೆ. ಹಾಗೂ ಇದರಲ್ಲಿ ಎಲ್ಲ ಪ್ರತಿಭಾನ್ವಿತ ಕಲಾವಿದರು, ಆಮೇಲೆ ದೊಡ್ಡ ಆರ್ಟಿಸ್ಟ್ಗಳು ಕೂಡ ಇದಕ್ಕೆ ಭಾಗಿಯಾಗ್ತಾ ಇದ್ದಾರೆ. ತಾವು ಕೂಡ ಬನ್ನಿ, ಇದನ್ನೊಂದು ಸದೃಢವಾಗಿ ರಾಜ್ಯ ತಿರುಗಿರುವಂಥ ಒಂದು ಕಾರ್ಯಕ್ರಮ ಮಾಡೋಣ. ಇದರಿಂದ ಭಾಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಎಲ್ಲ ಸಹಕಾರ ತುಂಬ ಅಗತ್ಯವಾಗಿ ಹೇಳ್ತೀನಿ. ನಮಸ್ಕಾರ. ಸಖಿಯರ ಜೊತೆಗೆ ಒಬ್ರು ಸಖಾನ್. ಸಿಂಧು ಮ್ಯಾಮ್ ದಯವಿಟ್ಟು ಬನ್ನಿ. ಹಾಗೆ ಲಕ್ಷ್ಮೀ ಕೃಷ್ಣ ಅವರು. ಎಸ್, ಆಕ್ಟ್ರೆಸಸ್ ಇನ್ಯಾರಾದ್ರೂ ಉಳಿದಿದ್ರೆ ದಯವಿಟ್ಟು ಕ್ಷಮಿಸಿ, ಹೆಸರು ಮರ್ತೋಗಿದ್ರೆ ಅಥವಾ ಇಲ್ಲ ಅಂದರೆ ಸ್ಯಾಂಡಲ್ವುಡ್ ಕಪ್ 2024 ವೆಬ್ಸೈಟ್ ಲಾಂಚ್.
ತುಂಬ ಖುಷಿ ಆಗ್ತಾ ಇದೆ ಇಂಥ ಒಂದು ಕಾರ್ಯಕ್ರಮ ನೋಡಿಬಿಟ್ಟು. ನಿಜ ಹೇಳಬೇಕಂದ್ರೆ ತೆಲುಗು ಇಂಡಸ್ಟ್ರಿನಲ್ಲಿ ಹೈದ್ರಾಬಾದಲ್ಲೆಲ್ಲ CCL ಎಲ್ಲ ನಡೆದಾಗ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ನಮ್ಮ ಸ್ವಂತ ಒಂದು ಯಾಕೆ ಈ ಥರ ಒಂದು ಫಂಕ್ಷನ್ ಇಲ್ಲ ಅಂತ ಹಲವಾರು ವರ್ಷಗಳಿಂದ ನನ್ನ ಮನಸ್ಸಲ್ಲಿ ನನಗೆ ಕಾಡ್ತಾ ಇರೋ ಈ ಒಂದು ವಿಷಯ. ಬಿಕಾಸ್ ಇದು ಬರೀ ಒಂದು ಗೆಟ್ ಟುಗೆದರ್ ಫಂಕ್ಷನ್ ಅಲ್ಲ, ನಾವೆಲ್ಲರೂ ಒಂದುತನ ತೋರಿಸ್ಕೊಳ್ಳೋ ಒಂದು ಅದ್ಭುತವಾದ ಅವಕಾಶ. ಆ್ಯಂಡ್ ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ತುಂಬ ಜಾಸ್ತಿ ಕೆಲಸ ಹಿಡಿಯುತ್ತೆ. ಇಟ್ಸ್ ಲಾಟ್ ಆಫ್ ವರ್ಕ್, ತುಂಬ ಶ್ರಮೆ ಪಡಬೇಕು. ಇದ್ರ ಹಿಂದೆ ತುಂಬ ಕಷ್ಟಪಟ್ಬಿಟ್ಟು ಓಡಾಡಿರೋ ಪ್ರತಿಯೊಬ್ಬರಿಗೂ ನಮ್ಮ ಟೀಮಲ್ಲಿ ತುಂಬ ಜನ ಇದ್ದಾರೆ. ನಾನು ಒಬ್ಬರಾದರೂ ಹೆಸರು ಮಾಡಿಬಿಟ್ರೆ ನಾನು ಫಿನಿಶ್ ಆಗೋಗ್ತೀನಿ. ಸೊ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು, ಎಲ್ಲ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು. ಆ್ಯಂಡ್ ಈ ಒಂದು ಕಾರ್ಯಕ್ರಮ ಬರೀ ಈ ಒಂದು ವರ್ಷ ಆಗಬಾರ್ದು, ಈ ಒಂದು ಕಾರ್ಯಕ್ರಮ ಪ್ರತಿ ಒಂದು ವರ್ಷ ಆಗಬೇಕು. ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ, ನಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಯಾರ್ಯಾರು ಅವ್ರ ಲೈಫಲ್ಲಿ ಪರ್ಸ್ನಲ್ ಲೈಫಲ್ಲಿ ಫೈನಾನ್ಷಿಯಲ್ ಚಾಲೆಂಜಸ್ ಇದ್ದಾರೋ, ಆ ಫೈನಾನ್ಷಿಯಲ್ ಚಾಲೆಂಜಸಲ್ಲಿ ಇದ್ದವ್ರನ್ನ ಈ ಒಂದು ಹಣ ಏನು ಬರ್ತಾ ಇದೆಯೋ, ಏನಾದರೂ ಸ್ವಲ್ಪ ಹಣ ಮಿಕ್ಕಿದ್ರೆ ಖಂಡಿತವಾಗ್ಲೂ ಆ ಎಲ್ಲ ಹಣ ಫೈನಾನ್ಷಿಯಲ್ ಪ್ರಾಬ್ಲಮ್ಸಲ್ಲಿ ಇದ್ದವ್ರನ್ನ ಹೆಲ್ಪ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಆ ಥರ ತುಂಬ ಜನ ಇದ್ದಾರೆ ನಮ್ಮ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಕೆಲವೊಬ್ರು ಆರ್ಟಿಸ್ಟ್ ಆಗಿರ್ಬೋದು, ಯಾವುದೇ ಒಂದು ಒಕ್ಕೂಟದ ಜನ ಆಗಿರ್ಬೋದು. ಸೊ ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ಕಂಗ್ರ್ಯಾಚುಲೇಷನ್ ಸರ್, ಇಷ್ಟೆಲ್ಲ ಶ್ರಮೆ ಪಡ್ತಾ ಇದ್ದೀರಾ, ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಾ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೋಸ್ಕರ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ತುಂಬ ಚಿಕ್ಕದು, ಯಾವುದು ಕಾರ್ಯಕ್ರಮ ಇಲ್ಲ ಅಂತ ಬೇರೆ ಇಂಡಸ್ಟ್ರಿಯವರು ಅಂದ್ಕೊಳ್ಬೋದು. ಬಟ್ ಈಗ ನಾವು ತೋರಿಸ್ತೀವಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಎಷ್ಟು ದೊಡ್ಡದು ಅಂತ ಈ ಒಂದು ಕಾರ್ಯಕ್ರಮ ಮೂಲಕ ನಾವೆಲ್ಲರೂ ಖಂಡಿತವಾಗ್ಲೂ ತೋರಿಸ್ತೀವಿ. ಆ್ಯಂಡ್ ಎಲ್ಲ ಕಲಾವಿದರು ಪರ್ಸ್ನಲ್ ಕೆಲಸಗಳು, ಪರ್ಸ್ನಲ್ ವ್ಯತ್ಯಾಸಗಳು ಎಲ್ಲ ಹಿಂದೆ ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಚೆ ಬಂದು ಒಂದಾಗಬೇಕು ಆ್ಯಂಡ್ ಕೈ ಹಿಡಿಬೇಕು. ಈ ಕಾರ್ಯಕ್ರಮ ಬರೀ ಕರ್ನಾಟಕ ಲೆವೆಲ್ಗಲ್ಲ, ಇಡೀ ಇಂಡಿಯಾ ಲೆವೆಲಲ್ಲೇ, ಇಂಟರ್ನ್ಯಾಷನಲ್ ಲೆವೆಲಲ್ಲೇ ಸೌಂಡ್ ಮಾಡಬೇಕು. ಆ್ಯಂಡ್ ಲಾಸ್ಟ್ಲಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡಬೇಕು. ಇನ್ನೂ ಒಂದಷ್ಟು ಕಾರ್ಯಕ್ರಮಗಳು ಹುಡುಗರ ಜೊತೆ ಕ್ರಿಕೆಟೇ ಇರ್ಬೋದು ಅಥವಾ ವಾಲಿಬಾಲೇ ಇರ್ಬೋದು, ಒಂದು 2-3 ಫಂಕ್ಷನ್ಸ್ ಮಾಡಿ ಸೊ ದಟ್ ನಾವೆಲ್ಲರೂ ಜೊತೆಗಿದ್ದೀವಿ ಅಂತ ನಾವು ತೋರಿಸ್ಕೊಳ್ಳೋದಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ. ಒಂದಾಗಿರೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಏಕಾಂಗಿಯಾಗಿ ಮನೆಯಲ್ಲಿ ಟೆನ್ಷನ್ಗಳಲ್ಲಿ ಡಿಪ್ರೆಷನ್ಗಳಲ್ಲಿ ಇರೋಕ್ಕೆ ಯಾರಿಗೂ ಇಷ್ಟ ಇಲ್ಲ. ಸೊ ಇಲ್ಲಿ ಬರೋಣ, ಎಲ್ಲರೂ ಒಂದಾಗೋಣ, ಎಲ್ಲರೂ ಚೆನ್ನಾಗಿ ಜೊತೆಗಿರೋಣ. ಹಾಗೆ ನಮ್ಮ ಚಿತ್ರ ಈ ಒಂದು ಆ್ಯಪ್ನಲ್ಲಿ ಮುಖ್ಯವಾದಂಥವರು ನಮ್ಮ ಅಗ್ನಿ, ಇದು ನಮ್ಮ ಚಿತ್ರ, ನಮ್ಮ ಊರು, ನಮ್ಮ ಆ್ಯಪ್. ಇದು ಸುಮಾರು ಒಂದು 3-4 ಇಯರ್ಸ್ ಬ್ಯಾಕೇ ಮಾಡಬೇಕಿತ್ತು. ಮತ್ತು 25, 30, 40, 50 ರೂಪಾಯಿವರೆಗೂ ಸರ್ವಿಸ್ ಚಾರ್ಜ್ ಮಾಡ್ತಿದ್ದಾರೆ. ಸೊ ಈ ಒಂದು ಆ್ಯಪ್ನ ನಾವು ನಮ್ಮ ಮಹೇಶ ನಮ್ಮ ಹತ್ರ ಬಂದು ಹೇಳಿದಾಗ, ನಾವು ಕಡಿಮೆನಲ್ಲಿ ಪಬ್ಲಿಕ್ಗೆ ಪ್ರೇಕ್ಷಕರು ಬರುವಂಥ ಕಡಿಮೆ ಸರ್ವಿಸ್ ಚಾರ್ಜ್ ಕಡಿಮೆ ಇರಬೇಕು. ಒಂದು 10 to 12 ರೂಪೀಸ್ ಇದ್ದರೆ ನಮಗೆ ಪ್ರೇಕ್ಷಕರಿಗೆ ಭಾಳ ಅನುಕೂಲ ಆಗುತ್ತೆ ಅನ್ನೋ ಒಂದು ನಾವು ಮಾಡಿದಾಗ, ಹೌದು ಆ ರೇಟ್ ಒಳಗಡೆ ಮಾಡಿಕೊಂಡ. ಯಾಕೆಂದರೆ ಇದು ಕಾಮನ್ ಪೀಪಲ್ಗೂ ರೀಚ್ ಆಗಬೇಕು. 40-50 ರೂಪಾಯಿ ಒಂದು ಟಿಕೆಟ್ಗೆ ಜಾಸ್ತಿ ಕೊಟ್ಟರೆ ಇನ್ನು ಆ ಪ್ರೇಕ್ಷಕರಿಗೆ ಇನ್ನೆಷ್ಟು ಚಾರ್ಜ್ ಬೀಳ್ತದೆ ಅನ್ನೋ ದೃಷ್ಟಿಯಿಂದ ನಾವು ಇವ್ರನ್ನ ಒಂದು ನಮ್ಮ ಚಿತ್ರವನ್ನು ಅವರು ಸಾಫ್ಟ್ವೇರ್ ಡೆವಲಪ್ ಮಾಡಿದರೆ ನಮ್ಮ ಚಿತ್ರ ಆ್ಯಪ್ ಲಾಂಚ್. ಥ್ಯಾಂಕ್ ಯು. ಹರೀಶ್ ಅರಸು ಸರ್, ದಯವಿಟ್ಟು ಹರೀಶ್ ಅರಸು ಸರ್.